ನೀವೇನಂತೀರಿ ಈ ಸಾರಿ ಎಲೆಕ್ಷನ್ ಬಗ್ಗೆ? ನಮಗೆ ಮೋದಿ ಸರ್ಕಾರ ಬೇಕಾಗಿದೆ. ಹ್ಞೂ ಮೋದಿ ಇದ್ರೆ ನಾವು ಜೀವನ ಅದ ರೀ. ಹ್ಞೂ ಇಲ್ಲಾಂದ್ರೆ ಎಲ್ಲ ಔಟ್ ಆಫ್ ಕಂಟ್ರಿ ಬಂದು ನಮ್ಮ ದೇಶ ಹಾಳು ಮಾಡಿ ಹೋಗ್ತಾರೆ. ಹ್ಞೂ ಮೋದಿ ಸರ್ಕಾರ ನಮ್ಮ ಮೋದಿನೇ ಮಾಡೋರು. ಹ್ಞೂ ಹ್ಞೂ ಔಟ್ ಆಫ್ ಕಂಟ್ರಿ ಅವ್ರು ಏನು ಅಲ್ಲ ಮಾಡ್ತಾರೆ? ಮತ್ತೆ ಏನು ರೀ ಚೀನಾದವ್ರು ಅವರು ಇವರು ದಂಡೆತ್ತಿ ಬರೋದು, ಮ್ಯಾಗ ಅದು ಮಾಡೋದು, ಒಳಗೆ ಗದ್ದು ಮಾಡೋದು, ಅವಾಗಿಂದ ರಕ್ಷಣೆ ಮಾಡ್ಕೊತ ಬಂದಾನಲ್ರಿ. ನಮ್ಮ ಇಡೀ ದೇಶನೇ ರಕ್ಷಣೆ ಮಾಡ್ಯಾನ. ಅಲ್ಲ, ಅವಾಗಿಂದ ಬಂದದ ಅದು. ಅದು ಬಂದ್ ಆಗ್ಯದಲ್ರಿ ಈಗ ಅರ್ಧ ಮರ್ಧ. ಯಾವ ಸಿನಿಮಾ ಕೊಡಲ್ಲ, ಸಿನಿಮಾ ಕೊಡಲ್ಲ. ನಾವು ಸಿನಿಮಾ ಅದೇ ನಾವು ಕೊಡ್ಬಿಡಿ. ಆದ್ರೂ ಸಿದ್ದರಾಮಯ್ಯನಿಂದ ಲಾಭ ಆಗಿಲ್ಲ ಯಾರಿಗೆ? ನಿಮ್ಗೆ? ಯಾವ ಸಿನಿಮಾ ಮೋದಿಯಿಂದ ಯಾವನು ಬೇಡ ನಮ್ಗೆ. ನೀ ತಪ್ಪಲ್ಲ ಆದ್ರೆ ದೇಶದ ನೋಡ್ತಿರೋ ಇದಕ್ಕೆ ನೋಡ್ತಿರೋ ಏನ ಯಾರಿಗಾರ ಒಬ್ರಿಗೆ ಅವ್ರು ಹೇಳ್ತಾರೆ ಯಾರಿಗೆ ಒಬ್ಬರು ನಾ ದೇಶದ ನೋಡಿದ್ರೆ ಮೋದಿಗೆ ಯಾರು ಸಿನಿಮಾ ಆಯ್ತಾ? ಸಿನಿಮಾ ಆಯ್ತಾ? ಯಾಕಂದ್ರೆ ಅದು ಅಭಿವೃದ್ಧಿ ಮಾಡಿದೆ ಬಿಜೆಪಿ ಎಲ್ಲರಿಗೂ ಒಳ್ಳೇದು ಮಾಡಿದೆ. ಕಾಂಗ್ರೆಸ್ ಮಾಡಿದ್ದು ಇದು ಸಾಂಸ್ಕೃತಿಕವಾಗಿ ಬರೋದು 3 ವರ್ಷ 4 ವರ್ಷ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಹೆಣ್ಮಕ್ಳಿಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮಾಡಿ ಅದು ಹೋಗೋದು 4 ವರ್ಷದ ಅಷ್ಟೇ ಮುಖ್ಯವಾಗುತ್ತೆ. ಮತ್ತೆ ಬರೋದು ಯಾರು? ಮತ್ತೆ ಕೊಡೋರು ಯಾರು? ಹೆಣ್ಮಕ್ಳಿಗೆ ಸವಲತ್ತು ಕೊಡೋರು ಯಾರು? ಬಸ್ ಕಡಿಮೆ ಮಾಡೋರು ಯಾರು? ಎಲ್ಲನೂ ಕರೆಕ್ಟಾಗಿರೋದು. ಮುಂದೆ ಅನುಕೂಲ ಬಂದಂಗೆ ಮಾತಾಡ್ತಾರೆ, ಹೋಗ್ಬಿಡ್ತಾರೆ ಅಲ್ವಾ? ಯಾಕಂದ್ರೆ ಎಲ್ಲ ತನೂ ತಾಯವರೆಗೂ ಇರಬೇಕು. ಹುಟ್ಟಿದ ಮನುಷ್ಯ ಯಾವತ್ತು ಹೆಂಗೆ ಇರ್ತಾರಲ್ಲ ಹಂಗೆ ಇರಬೇಕು. ತಾಯಿ ಫ್ರೀ ಮಾಡ್ತಾರಾ ಕಾಂಗ್ರೆಸ್ ಅವರು? ಮಾಡಲ್ಲ, ಸಾಧ್ಯನೇ ಇಲ್ಲ. ಒಂದು ಓಟ ಬಿಜೆಪಿಗೆ ಆಗಲ್ಲ, ಕಾಂಗ್ರೆಸ್. ಯಾಕೆ? ಯಾಕಂದ್ರೆ ನಮ್ಮ ಅಂತ ಅನ್ಯಾಯ ಮಾಡ್ಯಾನ್ರಿ ಅವ ಯಾರು? ಮೋದಿ ರೀ. ಹ್ಞೂ ಏನು ಮಾಡ್ಯಾನಂದ್ರೆ ಜೀರೋ ಅಕೌಂಟ್ ಮಾಡ್ತಂತ ಹೇಳ್ದ. ಜೀರೋ ಅಕೌಂಟ್ ತುಣಿಲ್ಲ. ಒಬ್ಬ ರೈತರು ಸಾಲ ಸೂಟ್ ಮಾಡಲಿಲ್ಲ. ಯಾರು? ಕುಮಾರಸ್ವಾಮಿ ಮಾಡ್ದ, ಸಿದ್ದರಾಮಯ್ಯ ಮಾಡ್ದ. ಇವ ಏನೂ ಮಾಡಿಲ್ಲ. ಇವನಿಗೆ ನಾವು ಓಟ್ ಹಾಕ್ತೀವಿ. ಯಾರಿಗೆ ಹಾಕೋರು ಓಟ್? ನಾವು ಕಾಂಗ್ರೆಸ್ ಹಾಕ್ತೇವೆ.